ಅಯೋಧ್ಯೆಯಲ್ಲಿ ಮಂದಿರ ಉದ್ಘಾಟನೆಗೆ ಕ್ಷಣಗಣನೆ ಶುರುವಾಗಿದ್ದು ಕೃಷ್ಣನಗರಿಯಲ್ಲಿ ಈಗಲೇ ರಾಮ ಜಪ ಶುರುವಾಗಿದೆ. ಕಲಾರಾಧನೆಯ ಮೂಲಕ ರಾಮನ ಸ್ಮರಣೆಯಾಗ್ತಾ ಇದೆ. ಮನೆ ಮನೆಗಳಲ್ಲೂ ಗೋಡೆಗೆ ರಾಮನ ಚಿತ್ರ, ರಾಮನ ವಾಲ್ ಪೇಂಟಿಂಗ್ ಮಾಡಿ ಸಂಭ್ರಮಿಸ್ತಾ ಇದ್ದಾರೆ. ರಾಮ, ಲಕ್ಷ್ಮಣ, ಸೀತೆ ಸಹಿತ ಹನುಮಂತನ ಚಿತ್ರವನ್ನು ಕೂಡ ಹಾಕ್ತಿದ್ದಾರೆ. ಬೃಹತ್ ಗಾತ್ರದ ರಾಮಾಯಣದ ಚಿತ್ರಣಗಳ ರಚನೆಯಾಗ್ತಾ ಇದೆ. ಮಲ್ಪೆ ಬೀಚ್ಗೆ ಹೋಗೋ ದಾರಿಯಲ್ಲಿ ಈ ರಾಮಾಯಣದ ಹಬ್ಬ. ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ? ಚಿಂತಿಸದಿರಿ. ಓಯಾಸಿಸ್ ಫರ್ಟಿಲಿಟಿ 90,000 ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ. 7825893601ಗೆ ಕರೆ ಮಾಡಿ. ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ. ಶತಮಾನಗಳ ಕಾಯುವಿಕೆಗೆ ಕೊನೆಗೂ ಪೂರ್ಣ ವಿರಾಮ ಬೀಳುವಂಥ ಹೊತ್ತು ರಾಮ ಮಂದಿರ ಉದ್ಘಾಟನೆಗೆ ಕ್ಷಣಗಣನೆ ಆರಂಭವಾಗಿದೆ. ಅಯೋಧ್ಯೆಯಲ್ಲಿ ರಾಮ ಮಂದಿರ ಏನು ಉದ್ಘಾಟನೆಯ ಸಂದರ್ಭ ಎದುರಾಗ್ತಾ ಇರುವಾಗಲೇ ದೇಶಾದ್ಯಂತ ಬಗೆ ಬಗೆಯಲ್ಲಿ ಈ ಒಂದು ಸಂದರ್ಭವನ್ನು ಸೆಲೆಬ್ರೇಟ್ ಮಾಡಲಾಗ್ತಾ ಇದೆ. ಉಡುಪಿಯ ಕೊಡವೂರಿನ ಒಂದು ಚಿತ್ರಣವನ್ನು ನಾವಿಲ್ಲಿ ನೋಡಿದರೆ ಗೊತ್ತಾಗುತ್ತೆ. ಕೊಡವೂರು ದೇವಸ್ಥಾನದ ಆವರಣದಲ್ಲಿ ಒಂದು ಅಪರೂಪದ ಕಾರ್ಯಕ್ರಮವನ್ನು ಇಲ್ಲಿನ ಸ್ಥಳೀಯ ಕೌನ್ಸಿಲರ್ ಹಮ್ಮಿಕೊಂಡಿದ್ದಾರೆ. ಏನಂದರೆ ನಗರದ ಈ ಭಾಗದಲ್ಲಿರುವಂಥ ಮನೆಗಳ ಗೋಡೆ, ಆವರಣ ಗೋಡೆಯಲ್ಲಿ ಬಗೆ ಬಗೆಯ ರಾಮನ ಚಿತ್ರಗಳನ್ನು ಬಿಡಿಸುವಂಥದ್ದು, ರಾಮ, ಸೀತೆ, ಲಕ್ಷ್ಮಣ, ಹನುಮರ ಚಿತ್ರವನ್ನು ಬಿಡಿಸುವಂಥ ಒಂದು ಸ್ಪರ್ಧೆಯನ್ನು ಏರ್ಪಡಿಸಿದ್ದಾರೆ. ಬಹಳ ದೊಡ್ಡ ದೊಡ್ಡ ಗಾತ್ರದ ಚಿತ್ರಗಳನ್ನು ದೇವಸ್ಥಾನದ ಆವರಣದ ಸುತ್ತಲೂ ಗೋಡೆಯಲ್ಲಿ ಮಾಡಿರುವುದನ್ನು ನೋಡ್ಬೋದು. ಇಲ್ಲಿ ನಾವು ನೋಡಿದರೆ ಗೊತ್ತಾಗುತ್ತೆ. ಬಹಳ ಅದ್ಭುತವಾದ ಚಿತ್ರಣವನ್ನು ಮಾಡಲಾಗ್ತಾ ಇದೆ. ಈ ಪರಿಸರದ ಎಲ್ಲ ಮನೆಗಳಲ್ಲೂ ಬಹುತೇಕ 10-12 ಮನೆಗಳಲ್ಲಿ ಈ ರೀತಿಯ ಒಂದು ಚಿತ್ರಣವನ್ನು ಮಾಡಲಾಗ್ತಾ ಇದೆ. ಬೆಳಗ್ಗಿನಿಂದಲೇ ಇದಕ್ಕೆ ಅವಕಾಶವನ್ನು ಮಾಡಿಕೊಡಲಾಗಿದೆ. ಸುಮಾರು 5 ಗಂಟೆಗೂ ಅಧಿಕ ಕಾಲವನ್ನು ನೀಡಲಾಗಿದೆ. ಈ ಭಾಗದಲ್ಲಿ ಕೊಡವೂರು ದೇವಸ್ಥಾನ ಏನು ನಮಗೆ ಕಂಡು ಬರ್ತಾ ಇದೆ. ಈ ದೇವಸ್ಥಾನದ ಸುತ್ತಲೂ ಇರುವ ಮನೆಗಳಲ್ಲಿ ಈ ಚಿತ್ರವನ್ನು ಬಿಡಿಸುವಂಥ ಕೆಲಸ ಆಗ್ತಾ ಇರುವಂಥದ್ದು. ಸಾಕಷ್ಟು ಹೊಸ ಕ್ರಿಯೇಟಿವಿಟಿಯನ್ನು ನಾವಿಲ್ಲಿ ನೋಡ್ಬೋದು. ಪುಟ್ಟ ಮಕ್ಕಳು ರಾಮ ಜಪವನ್ನು ಮಾಡುವ ರೀತಿಯಲ್ಲಿ ಬರಿತಾ ಇರುವಂಥದ್ದಿರ್ಬೋದು. ಮಹಿಳೆಯರು, ಹಿರಿಯರು, ಕಲಾವಿದರು, ಬೇರೆ ಬೇರೆ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯ ಬೇರೆ ಬೇರೆ ಭಾಗಗಳಿಂದ ಸುಮಾರು 65 ಕಲಾವಿದರು ಇದಕ್ಕಂತಲೇ ಬಂದಿದ್ದಾರೆ. ಸುತ್ತಲೂ ಆವರಣದಲ್ಲಿ ಒಂದು ರಾಮನ ಸ್ಮರಣೆ ಇಡೀ ದಿನ ಆಗಬೇಕು ಈ ಭಾಗದಲ್ಲಿ ಅನ್ನುವಂಥ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಮಾಡಿರುವಂಥದ್ದು ಇದು ಸ್ಪರ್ಧೆ. ಸುಮಾರು 10,000 ರೂಪಾಯಿ ಪ್ರಥಮ ಬಹುಮಾನವನ್ನು ಕೂಡ ಕೊಡ್ತಾ ಇದ್ದಾರೆ. ಬಹುಮಾನ ಅನ್ನುವಂಥದ್ದು ಕೇವಲ ಸಾಂಕೇತಿಕ ಇಲ್ಲಿ. ಸೊ ಕಲಾವಿದರು ಅವರ ಭಕ್ತಿಯನ್ನು ಈ ರೀತಿ ವ್ಯಕ್ತಪಡಿಸ್ತಾ ಇದ್ದಾರೆ ಅನ್ನುವಂಥದ್ದು. ಈ ಕಾನ್ಸೆಪ್ಟ್ ಏನಪ್ಪ ಅಂತ ಹೇಳಿದರೆ, ಉತ್ತರ ಭಾರತದಲ್ಲಿ ಇದು ಬಹಳ ಮಾಮೂಲಾಗಿ ನಡೆಯುವಂಥದ್ದು. ಅನೇಕ ಕಡೆಗಳಲ್ಲಿ ಉತ್ತರ ಭಾರತದ ಅನೇಕ ಕ್ಷೇತ್ರಗಳಲ್ಲಿ, ಅದು ಕಾಶಿ, ಮಥುರಾ ಮುಂತಾದ ಭಾಗಗಳಲ್ಲಿ, ಅದರಲ್ಲೂ ವಿಶೇಷವಾಗಿ ಕಾಶಿಯಲ್ಲಿ ಈ ರೀತಿಯ ಬೃಹತ್ ಗಾತ್ರದ ಗೋಡೆ ಚಿತ್ರವನ್ನು, ವಾಲ್ ಪೇಂಟಿಂಗನ್ನು ಮಾಡುವಂಥದ್ದನ್ನು ನಾವು ಕೇಳಿದ್ದೇವೆ. ಸೊ ಅದೇ ಕಾನ್ಸೆಪ್ಟನ್ನು ಇಟ್ಟುಕೊಂಡು ಕೊಡವೂರಿನಲ್ಲೂ ಕೂಡ ಚಿತ್ರವನ್ನು ಮಾಡಲಾಗ್ತಾ ಇದೆ. ಸಾಕಷ್ಟು ಕಲಾವಿದರು ಇದಕ್ಕೆ ಜೋಡಣೆಯಾಗಿದ್ದಾರೆ. ತಮ್ಮ ಇಷ್ಟದ ದೇವರು ರಾಮನ ಚಿತ್ರವನ್ನು ತಮ್ಮ ಕ್ರಿಯೇಟಿವಿಟಿ ಮೂಲಕ ಮೂಡಿಸ್ತಾ ಇದ್ದಾರೆ. ಈ ಕಾನ್ಸೆಪ್ಟ್ ಮಾಡಿದವರು ಸ್ಥಳೀಯ ನಗರಸಭಾ ಸದಸ್ಯ ವಿಜಯ್ ಕೊಡೂರವರು. ಉತ್ತರ ಭಾರತದಲ್ಲಿ ಈ ಥರದ ಕಾನ್ಸೆಪ್ಟ್ ತುಂಬ ಮಾಡಿದ್ದಾರೆ, ಅಂದರೆ ಕ್ಷೇತ್ರಗಳಲ್ಲಿ ಮಾಡುವಂಥದ್ದು. ಈಗ ಕೃಷ್ಣನ ಊರಿಗೆ ರಾಮನ ಒಂದು ಮಂದಿರದ ಸಂಭ್ರಮ ಅಂತ ಏನು ಆಲೋಚನೆ ಇಟ್ಕೊಂಡು ಇದನ್ನೆಲ್ಲ ಮಾಡಿದ್ದೀರಿ ಮತ್ತು ಹೇಗಿದೆ ಪ್ರತಿಕ್ರಿಯೆ? ಪ್ರಭು ಶ್ರೀರಾಮಚಂದ್ರರ ಪ್ರಾಣ ಪ್ರತಿಷ್ಠೆಯ ಸಂದರ್ಭದಲ್ಲಿ ಎಲ್ಲ ಕಡೆಯಲ್ಲೂ ರಾಮನನ್ನು ನೋಡಬೇಕು ಅನ್ನೋ ದೃಷ್ಟಿಯಿಂದ ಇದೊಂದು ಕಾನ್ಸೆಪ್ಟ್. ಎರಡನೇದೇನೆಂದರೆ, ಭಕ್ತಿಭಾವದಿಂದ ನಾವಿರಬೇಕು, ಧಾರ್ಮಿಕ ಪ್ರಧಾನವಾದಂಥ ಜೀವನವನ್ನು ಜೀವಿಸಬೇಕು, ಮತ್ತು ನಾವು ಕೆಡುಕಾಗಬಾರ್ದು, ದುಶ್ಚಟಕ್ಕೆ ಒಳಗಾಗಬಾರ್ದು ಅನ್ನುವ ದೃಷ್ಟಿಯಿಂದ ಅನೇಕ ದುಶ್ಚಟಗಳನ್ನು ನೋಡಿದರೆ ನಾವು ಅಲ್ಲಿ ಹೋಗಬೇಕು, ಅದನ್ನು ಸೇವನೆ ಮಾಡಬೇಕು ಅನ್ನೋದು ಬರ್ತದೆ. ದೇವಸ್ಥಾನಕ್ಕೆ ಹೋದಾಗ ದೇವರನ್ನು ಪೂಜೆ ಮಾಡಬೇಕು, ಆರತಿ ಮಾಡಬೇಕು, ಪೂಜಿಸಬೇಕು ಅನ್ನೋ ಒಂದು ಭಾವನೆ ಬರ್ತದೆ. ಎಲ್ಲ ಸಂದರ್ಭಗಳಲ್ಲೂ ಇಂಥದ್ದಿದ್ದರೆ ಆ ದೇವರಾಗಿ ನಾವು ಪರಿವರ್ತನೆ ಆಗಲಿಕ್ಕೆ ಸಾಧ್ಯತೆ ಇದೆ. ಉದಾಹರಣೆಗೆ ರಾಮ ಮಂದಿರ ಆಗಿದೆ, ಒಳ್ಳೆಯ ಸಂಗತಿ. ಆದರೆ ರಾಮರಾಜ್ಯ ಆಗುವಂಥ ಅವಶ್ಯಕತೆ ಇದೆ. ರಾಮರಾಜ್ಯ ಯಾವುದೇ ಒಂದು ಸರ್ಕಾರದ ಬದಲಾವಣೆಯಿಂದಲ್ಲ, ಯಾವುದೋ ಒಂದು ಮಿಲಿಟರಿ ವ್ಯವಸ್ಥೆಯಿಂದಲ್ಲ, ಅಥವಾ ಯಾವುದೋ ಒಂದು ಪೊಲೀಸ್ ವ್ಯವಸ್ಥೆಯಿಂದಲ್ಲ. ಬದಲಾಗಿ ನಮಗೆ ಸಂಸ್ಕಾರ ಸಿಕ್ಕಿದರೆ ನಾವು ರಾಮರಾಜ್ಯ ಆಗ್ತದೆ. ಅಂತಹ ಸಂಸ್ಕಾರ, ಶಬ್ದ ಇಲ್ಲದೆ ಸಂಸ್ಕಾರ ಕೊಡುವಂಥದ್ದು ಈ ಚಿತ್ರ. ಅಂತಹ ಚಿತ್ರಕಲೆಗಾರರನ್ನು ಗೌರವಿಸುವಂಥದ್ದು ಮತ್ತು ಚಿತ್ರ ಸ್ಪರ್ಧೆಯನ್ನಿಟ್ಟು ಈ ರೀತಿಯ ಒಂದು ವಾತಾವರಣ ನಿರ್ಮಾಣ ಮಾಡುವಂಥದ್ದು ಕೊಡವೂರು ವಾರಿನ ಸಮರ್ಥ ನಾಗರಿಕರ ಪರದಿಂದ ಆಗಿದೆ. ಹೋರಾಟದ ನೇತೃತ್ವ ತೆಗೆದುಕೊಂಡ ಪೇಜಾವರ ಶ್ರೀಗಳು ಕೂಡ ಒಂದು ಮಾತು ಹೇಳ್ತಾರೆ. ಏನಂದರೆ, ರಾಮ ಮಂದಿರ ಆಗಿದೆ, ಇನ್ನಾಗಬೇಕಾಗಿರೋದು ರಾಮರಾಜ್ಯ ಅಂತ. ರಾಮರಾಜ್ಯ ಅಂದರೆ ಏನು? ಒಬ್ಬರೊಬ್ಬರಿಗೆ ಅವರದ್ದೇ ಆದ ಕಲ್ಪನೆ. ಸೊ ಕಲಾವಿದರು ಅವರ ಕಲ್ಪನೆಯ ರಾಮರಾಜ್ಯವನ್ನು ಈ ರೀತಿ ಉಡುಪಿಯಲ್ಲಿ ಚಿತ್ರಿಸ್ತಾ ಇದ್ದಾರೆ. ಉಡುಪಿಯಿಂದ ಕ್ಯಾಮ್ರಾಮನ್ ಹರೀಶ್ ಜೊತೆಗೆ ಶಶಿಧರ ಮಾಸ್ತಿಬೈಲು, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.